ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ರಹಸ್ಯ ಕಾರ್ಯಾಚರಣೆಗಳು ಕೂಡ ಆಗ್ತಾ ಇದೆ. ಇಬ್ಬರು ಐಎಸ್ಐ ಏಜೆಂಟ್ಗಳನ್ನ ಬಂಧಿಸಲಾಗಿದೆ. ದೇಶದ್ರೋಹದ ಕೆಲಸ ಮಾಡ್ತಾ ಇದ್ರು ಇವರೆಲ್ಲ ಕೂಡ ದೇಶದಲ್ಲಿ ಇಟ್ಕೊಂಡೆ. ಐಎಸ್ಐ ಸ್ಲೀಪರ್ ಸೆಲ್ ಜಾಲವನ್ನ ಭೇದಿಸಿ ಬಂಧಿಸಲಾಗಿರುವುದು ಬಿಗ್ ಮೇಜರ್ ಬ್ರೇಕ್ ಥ್ರೂ ಇದು. ನೇಪಾಳಿ ಮೂಲದ ಐಎಸ್ಐ ಏಜೆಂಟ್ ಅನ್ಸಾರುಲ್ ಅರೆಸ್ಟ್ ಆಗಿದ್ದಾನೆ. ಬಂಧಿತರಿಂದ ಹಲವಾರು ದಾಖಲೆಗಳು ಕೂಡ ವಶಕ್ಕೆ ಪಡೆಯಲಾಗಿದೆ. ಇದರಲ್ಲಿ ಎಷ್ಟು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಐಎಸ್ಐ ಆದೇಶದ ಮೇರೆಗೆ ದೆಹಲಿಗೆ ಬಂದಿರ್ತಾನೆ ಅನ್ಸಾರುಲ್ ಅನ್ನೋ ಮಾಹಿತಿ ಇದೆ. ಗೌಪ್ಯ ದಾಖಲೆಗಳ ಸಿಡಿ ಮಾಡಿ ಪಾಕಿಸ್ತಾನ್ಗೆ ಕಳಿಸೋದಕ್ಕೆ ಐಎಸ್ಐ ಇವನಿಗೆ ಟಾಸ್ಕ್ ಕೊಟ್ಟಿತ್ತಂತೆ. ಆತನ ವಿಚಾರಣೆ ನಂತರ ರಾಂಚಿಯಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಬಂಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬೆನ್ನಲ್ಲೇ ಬಿಕನೇರ್ ವಾಯುನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಲ ಭೇಟಿ ಕೊಡ್ತಾ ಇದ್ದಾರೆ. ಪಾಕ್ನಿಂದ ಜಸ್ಟ್ 150 ಕಿಲೋಮೀಟರ್ ದೂರದಲ್ಲಿದೆ. ಇನ್ಫ್ಯಾಕ್ಟ್ ಭೇಟಿ ಕೊಟ್ಟಿದ್ದಾರೆ ಆಲ್ರೆಡಿ. ಪಾಕ್ ಡ್ರೋನ್ ದಾಳಿ ವೇಳೆ ನಾಲ್ ಏರ್ ಬೇಸ್ ಕೂಡ ಗುರಿಯಾಗಿತ್ತು, ಟಾರ್ಗೆಟ್ನಲ್ಲಿತ್ತು. ಬಟ್ ಯಾವುದೇ ಹಾನಿಗಳಾಗಿರಲಿಲ್ಲ. ಸೊ ಇಲ್ಲಿಗೆ ಬಂದು ವೈರಿ ನೆಲಕ್ಕೆ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಬಾರ್ಡರ್ನಿಂದ ಕೆಲವೇ ಕಿಲೋಮೀಟರ್ಗಳ ದೂರ ಇರೋದು. ಇನ್ಫ್ಯಾಕ್ಟ್ ಪಾಕಿಸ್ತಾನ ಇಲ್ಲಿಂದ ಒಂದು 150 ಕಿಲೋಮೀಟರ್ ಅಂತ ಹೇಳಲಾಗ್ತಾ ಇದೆ. ಮೇ 13ನೇ ತಾರೀಕು ಆದಂಪುರ ವಾಯುಬೇಸ್ಗೂ ಕೂಡ ಭೇಟಿ ಕೊಟ್ಟಿದ್ರು. ಸೈನಿಕರ ಪರಾಕ್ರಮಕ್ಕೆ, ವಾಯುಪಡೆಯ ಅಧಿಕಾರಿಗಳ ಪರಾಕ್ರಮಕ್ಕೆ, ಶೌರ್ಯಕ್ಕೆ ಕೊಂಡಾಡಿದ್ರು. ಈಗ ಮತ್ತೊಂದು ಸಲ ವಾಯುನೆಲೆಗೆ ಭೇಟಿ ಕೊಡೋದ್ರ ಮೂಲಕ ಖಡಕ್ ಸಂದೇಶವನ್ನ ಶತ್ರು ರಾಷ್ಟ್ರಕ್ಕೆ ರವಾನಿಸ್ತಾ ಇದ್ದಾರೆ. ಬಿಕನೇರ್ ಕಳೆದ ಕೆಲ ವಾರಗಳಿಂದ 45 ಡಿಗ್ರಿಯಲ್ಲಿ ಟೆಂಪರೇಚರು.